ಕಂಬುಗ್ರೀವ ಕಮನೀಯ ಕರಾಂಬುರುಗ ಕಣ್ಯಾಧಿತ್ತೋ ತೋಚಿಟದೆ ಕಂಬುಗ್ರೀವ ಕಮನೀಯ ಕರಾಂಬುರುಗ ಪಾಶಾಂಕುಶಧರವರ ಶಂಬರಾರಿ ವಿದುತನಯ ಮಧುರಗೆ ಪಾಶಾಂಕುಶಧರವರ ಶಂಬರಾರಿ ವಿದುತನಯ ಮಧುರಗೆ. ಆವಾಗ ಒಂದು ಹೆದರಿಕೆ ಇತ್ತು, ಹಾಗಾಗಿ ಬಟ್ ಮನೆಯಲ್ಲೆಲ್ಲ ಬೈತಾ ಇದ್ರು. ಅಪ್ಪ ಅಮ್ಮನೂ ಅಂದ್ರೆ ನಾನು ವೇಷ ಮಾಡೋದ್ರ ಬಗ್ಗೆ ಸಂತೋಷ ಇದ್ರು, ಬಟ್ ಮೇಳಕ್ಕೆ ಹೋಗುದು ಬೇಡ ಅಂತ ಬೈತಾ ಇದ್ರು. ಅಲ್ಲಿ ಹೋದ ಕೂಡಲೇ ಹಾಳಾಗ್ತಾರೆ, ಹಾಗೆ ಅದಕ್ಕಿಂತ ಹೆಚ್ಚು ಮುಂದೆ ಭವಿಷ್ಯದ ಪ್ರಶ್ನೆ. ಹಾಗಾಗಿ ಬಟ್ ಅವಕಾಶಗಳು ಒಂದೊಂದೇ ತೆರ್ಕೊಳ್ತಾ ಇತ್ತು. ಅಲ್ಲಿಂದ ಗೋಳಿಗಡಿ ಮೇಳಕ್ಕೆ ಅವಕಾಶ, ನಾನು ಮುಂದಿನ ವರ್ಷ ಮೇಳಕ್ಕೆ ಹೋಗುದಿಲ್ಲ ಅಂತೇಳಿ 2 ವರ್ಷ ಮಾಡಿ ತಟಸ್ಥವಾಗಿದ್ದೆ. ಇದ್ದಕ್ಕಿದ್ದಾಗೆ ಗೋಳಿಗಡಿ ಮೇಳದಿಂದ ಅವಕಾಶ ಬಂತು. ಗೋಳಿಗಡಿ ಮೇಳದ ಸೇವೆ ಹೇಳಿ ಬಂದೆ, ಮುಂದಿನ ವರ್ಷ ಇಲ್ಲ ನಾನು ಮೇಳಕ್ಕೆ ಬರುವುದಿಲ್ಲ, ಬೇಸರ ಮಾಡಿಬಿಡಿ, ಯಾವ ಮೇಳಕ್ಕೆ ಹೋಗುದಿಲ್ಲ, ವೃತ್ತಿಯನ್ನು ಮುಂದುವರಿಸ್ತೇನೆ ಅಂತ. ಬಟ್ ಮುಂದೆ ಪೆರಡೂರು ಮೇಳದಿಂದ ಮತ್ತೆ ಅವಕಾಶ ಬಂತು, ಅವರಾಗಿ ಒಂದು ಅವಕಾಶ ಬಂತು, ಪೆರಡೂರು ಮೇಳ ಒಂದು ಹೆಸರು ಬಂತು. ಬಟ್ 1 ವರ್ಷ ಮಾಡಿ ಮತ್ತೆ ನಾನು ನಿಲ್ಲಿಸುದಿಲ್ಲ, ಇನ್ನು ಮೇಳಕ್ಕೆ ಹೋಗುದಿಲ್ಲ ಅಂತ. ಬಟ್ ಆ ಮಧ್ಯದಲ್ಲಿ ನಾನು ಮಂಗಳೂರಲ್ಲಿ ಇರುವುದರಿಂದ, ಹುಟ್ಟಿದ್ದು ಹೊನ್ನಾವರದಲ್ಲಿ ಆದ್ರೆ ಮಂಗಳೂರಲ್ಲಿ ಇರುವುದರಿಂದ ತೆಂಗಿನ ವೇಷ ಮಧ್ಯದಲ್ಲಿ ಮಾಡ್ತಾ ಇದ್ದೆ. ಕಟೀಲು ಮೇಳದ ಅವಕಾಶವೂ ಬಂತು. SNJ ಯಕ್ಷಗಾನ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯಂತ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುಬ್ರಹ್ಮಣ್ಯ. ಇವತ್ತು ಒಬ್ಬ ಹೊಸ ಯಕ್ಷ ಅತಿಥಿಯ ಒಟ್ಟಿಗೆ ತಮ್ಮ ಮುಂದೆ ಬಂದಿದ್ದೇನೆ. ನಾವಿವತ್ತು ಹೊನ್ನಾವರ ತಾಲೂಕಿನ ಕೆಕ್ಕಾರ್ನಲ್ಲಿದ್ದೇವೆ. ಶ್ರೀಯುತ ಆನಂದ್ ಭಟ್ ಕೆಕ್ಕಾರ್ ಇವರ ಮನೆ ಹತ್ರ. ಬನ್ನಿ ಅವರ ಹತ್ರ ಅವರ ಯಕ್ಷಗಾನದ ಯಾನ ಮತ್ತು ಜೀವನ ಹೇಗೆ ನಡೆದು ಬಂತು ಎಂದು ತಿಳಿದುಕೊಂಡು ಬರೋಣ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯಂತ ಸ್ವಾಗತ ಸರ್. ನಮಸ್ಕಾರ ಸರ್, ಈ ಯಕ್ಷಗಾನದ ಅಭಿರುಚಿ ಮತ್ತು ನಿಮ್ಮ ಈ ಯಕ್ಷ ಪ್ರಯಾಣ ಎಲ್ಲಿಂದ ಶುರುವಾಯಿತು, ಯಾವ ವರ್ಷದಿಂದ ಶುರುವಾಯಿತು ಸರ್? ಬಾಲ್ಯದಿಂದಲೇ ಪ್ರಾರಂಭ ಆಗಿದೆ ಯಕ್ಷಗಾನದ ಅಭಿರುಚಿ. ನನ್ನ ಮುತ್ತಜ್ಜಿ ಒಬ್ಬಳು, ನನ್ನ ತಾಯಿ ಅಜ್ಜಿ, ಆಕ್ಚುಲಿ ಅವಳಿಂದನೇ ಯಕ್ಷಗಾನದ ಅಭಿರುಚಿ ಪ್ರಾರಂಭ ಆದದ್ದು. ಯಕ್ಷಗಾನವನ್ನು ಸಣ್ಣನಿರುವಾಗಲೇ ನೋಡ್ಕೊಂಡು ಬಂದು ಮನೆಯಲ್ಲಿ ಕುಣಿತಾ ಇದ್ದೆ. ಅವಳು ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರ ಸಂಬಂಧ, ಆಕ್ಚುಲಿ ಸಹೋದರಿ, ಅವಳು ದೂರದ ಸಹೋದರಿ, ಅದೇ ಊರಿನವಳು. ಅವಳಿಂದ ಪ್ರಾರಂಭ ಆದದ್ದು. ಮತ್ತೆ ಮನೆಯಲ್ಲಿರುವ ವಾತಾವರಣ, ಮನೆಯಲ್ಲಿ ನನ್ನ ದೊಡ್ಡಪ್ಪ ಅಪ್ಪ ಎಲ್ಲ ಕಲಾವಿದರು. ದೊಡ್ಡಪ್ಪ ನಾಟಕ ಕಲಾವಿದರು, ಮೂರ್ತಿ ರಚನಾಕಾರರು, ನಾಟಕ ಕಲಾವಿದರು ಮೂಲತಃ. ಮತ್ತೆ ನಮ್ಮ ಮನೆಗೆ ಬರುತ್ತಿರುವ ಮನೆಯ ವ್ಯಕ್ತಿ ಆಗಿರುವಂತಹ ಮಂಡಿ ಭಾಸ್ಕರ್ ಭಟ್, ಕರ್ಕಿ ಪರಂಪರೆಯಲ್ಲಿ PV ಹಾಸ್ಯಗಾರರಿಂದ ಕಲಿತಂತಹ ಕೆಲವೇ ಸ್ಟೂಡೆಂಟ್ಸ್ ಅಲ್ಲಿ ಅವರು ಒಬ್ರು. ಅವರು ಮನೆಗೆ ಬರ್ತಾ ಇದ್ರು. ಅದರಿಂದ ಅಭಿರುಚಿ ಎನ್ನುವುದು ಪ್ರಾರಂಭ ಆದದ್ದು. ಮೊದಲ ವೇಷವೂ ಹಾಗೆ 5ನೇ ವರ್ಷದಲ್ಲಿ ಸುಧನ್ವಾರ್ಜುನದ ಅರ್ಜುನನ ಮೂಲಕ ಯಕ್ಷಗಾನದ ಪ್ರಯಾಣ ಪ್ರಾರಂಭ ಆಯಿತು, ಹವ್ಯಾಸಿಯಾಗಿ. ಅದರ ನಂತರ ಮತ್ತೆ ಮುಂದುವರೆದಂಗೆ ಹೇಗೆ? ಹಾಗೆ ಅವರೇ ಪದ್ಯ ಹೇಳ್ತಿದ್ರು. ಇಲ್ಲಿ ಶ್ರೀಪಾದ್ ಭಟ್ ಅಂತ ಕಡ್ತೋಕ ಅಂತ ಇದ್ದಾರೆ, ಆಮೇಲೆ ಮಂಜುನಾಥ ಭಂಡಾರಿ, ಎಲ್ಲರೂ ಹೇಳಿಕೊಟ್ಟದ್ದು. ಮೂಲ ಭಾಸ್ಕರ್ ಭಟ್. ಆದ್ರೆ ನಾನು ಹೆಜ್ಜೆಯನ್ನ ಅವರು ಹೇಳಿಕೊಟ್ಟರು ಸಂಪೂರ್ಣವಾಗಿ ಆಗ ಕಲೀಲಿಲ್ಲ ನಾನು, ಸತ್ಯ ಹೇಳ್ಬೇಕಂದ್ರೆ. ಯಕ್ಷಗಾನವನ್ನ ನೋಡಿತಿದ್ದೆ, ಹಾಗೆ ಕುಣಿತಿದ್ದೆ ಲಯದ ಮೂಲಕವಾಗಿ. ಆದ್ರೆ ಕಲಾವಿದಾದವ ನಿಜವಾಗಿ ಕಲಿಯಲೇಬೇಕು ಅನ್ನೋದು ಆಮೇಲೆ ಅರ್ಥ ಆಯ್ತು. ಅಲ್ಲಿಗೆ ಕಾಲ ಮೀರಿತ್ತು ಸ್ವಲ್ಪ. ಹೊರಟೆ ಆಗಾಗ ವರ್ಷಕ್ಕೆ 1-2 ವೇಷ, ಹೀಗೆ ಜೊತೆಯಲ್ಲಿ ನಾಟಕವನ್ನು ಮಾಡ್ತಾ ಇದ್ದೆ. ಆದ್ರೆ ಇದಕ್ಕೆಲ್ಲ ದೊಡ್ಡ ನನಗೆ ಪ್ರೇರಣೆ ಯಾವುದು ಅಂತ ಕೇಳಿದ್ರೆ ನಮ್ಮ ತಾಯಿ ದಿಗಮ ವಿಜಯಲಕ್ಷ್ಮಿ ಭಟ್ ಅಂತ ಟೀಚರ್ ಆಗಿದ್ರು. ಅವರು ಆಕ್ಚುಲಿ ಕೊನೆಗೆ ಟೀಚರ್ ಆದ್ರು. ಮೊದಲಿಂದ ನನಗೆ ಭಾಷಣವನ್ನ ಎಲ್ಲ ತಯಾರು ಮಾಡ್ತಾ ಇದ್ರು. ನಾನು ರಾಜ್ಯ ಮಟ್ಟ, ನ್ಯಾಷನಲ್ ಲೆವೆಲ್ ತನಕ ಭಾಷಣ ಸ್ಪರ್ಧೆಗೆ, ಚರ್ಚಾಕೂಟಕ್ಕೆಲ್ಲ ಹೋಗ್ತಾ ಇದ್ದೆ. ಮಾತು ಎನ್ನುವುದು ಅಭಿಜಾತವಾಗಿ ಬಂದಿತ್ತು ನನಗೆ. ಹಾಗಾಗಿ ಅದರ ಮೂಲಕವಾಗಿ ಮುಂದುವರಿದೆ. ಓದಿ ಬೆಂಗಳೂರನ್ನ ಸೇರಿದೆ, ಕೆಲಸ ಮಾಡ್ಬೇಕಂತ ಹವ್ಯಾಸಿಯಾಗೇ ಇದ್ದೆ. ಆದ್ರೆ ಬದುಕಿನ ಪಲ್ಲಟ ಮಂಗಳೂರಿಗೆ ಬಂದು ಸೇರಿಸ್ತು. ತದನಂತರದಲ್ಲಿ ಏನೊಂದು ಮಂಜುನಾಥನ ಕೃಪೆ ಇರಬೇಕು ಅಂತ ಹೇಳ್ಬೋದು. ಯಾಕೆಂದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನವನ್ನು ನೋಡುವುದಕ್ಕೆ ಹೋದಾಗ ಅಲ್ಲಿ ಗುತ್ಯಮ್ಮ ಮೇಳ ಅಂತ, ಲಾರಿ ಮೇಳ ರಂಗಸ್ಥಳ ಅಂತ ಮಾಡಿದ್ರು 2013-14 ಟೈಮಲ್ಲಿ. ಅಲ್ಲಿ ಅವರು ಯಜಮಾನರು ನನ್ನ ನೋಡಿದ್ರು, ಹೀಗೆ ಕೇಳಿದ್ರು ಯಕ್ಷಗಾನದ
ಅಭಿರುಚಿ ಉಂಟು ಅಂತ ಗೊತ್ತಾಯ್ತು. ತದನಂತರದಲ್ಲಿ ನನ್ನನ್ನು ಮೇಳಕ್ಕೆ ಆಹ್ವಾನಿಸಿದ್ರು. ಕೆಲಸ ಮಾಡ್ತಾ ಸಂಜೆಗೆ ಆಟಕ್ಕೆ ಹೋಗ್ತಾ ಇದ್ದೆ. ಒಂದು ವರ್ಷಕ್ಕೆ ಅಂದ್ರೆ 6 ತಿಂಗಳಲ್ಲಿ ಆ ವರ್ಷ ನಾನು ಸೇರಿದ್ದು ಡಿಸೆಂಬರ್ ನಂತರದಲ್ಲಿ ಅಲ್ಲಿ ಆ ಮೇಳಕ್ಕೆ. ಬಟ್ ಒಂದೇ ತಿಂಗಳಲ್ಲಿ ಒಳ್ಳೊಳ್ಳೆ ವೇಷಗಳು ನನಗೆ ಅಲ್ಲಿ ಸಿಕ್ಕಿತ್ತು. ಅಲ್ಲಿಯ ವೇಷಗಳು ಸಿಕ್ಕಿ ನಾನು ಮೊದಲ ಪ್ರಯಾಣ 2 ವರ್ಷ ಅಲ್ಲಿ ನನಗೆ ಮೂಲಭೂತವಾಗಿ ಒಳ್ಳೆಯದಾಗಿ ಒಂದು ಮುಂದೆ ಹೋಗ್ಲಿಕ್ಕೆ ಹೇಗೆ ಆಯ್ತು ಅಂತ ಕೇಳಿದ್ರೆ ಎಂ ಕೆ ರಮೇಶಾಚಾರ್ಯ ಸಿಕ್ಕಿದ್ರು. ಸ್ತ್ರೀವೇಷ ಮಾಡುವಂತ ಎಂ ಕೆ ರಮೇಶಾಚಾರ್ಯರು ಅವರ ಒಡನಾಟದಿಂದ ಹೀಗೆ ಸಣ್ಣ ಪುಟ್ಟ ತಾಳಮದ್ದಲೆಗೆ ಯಕ್ಷಗಾನದಲ್ಲಿ ಹೇಗೆ ಮಾತಾಡ್ಬೇಕು, ಒಂದು ಪಾತ್ರವನ್ನು ಹೇಗೆ ಕಟ್ಟಬೇಕು ಅಂತೆಲ್ಲ ಹೇಳಿಕೊಟ್ರು. ಅದರಿಂದ ಮುಂದುವರೆದೆ. ಅದ್ರ ನಂತರ ಈ ಉದ್ಯಮ ಮೇಳ ಆದ್ಮೇಲೆ ಸರ್ ಮೇಳಕ್ಕೆ ಹೋದ್ರ ಅಥವಾ ಹೀಗೆ ಹವ್ಯಾಸಿಯಾಗಿ ಇಲ್ಲ, ನಾನು ಕಲ್ತದ್ದು ಆಕ್ಚುಲಿ GTTC ಅಂತ ಟೂಲ್ ಅಂಡ್ ಡೈ ಮೇಕರ್. ಆಕ್ಚುಲಿ ವರ್ಕ್ ಮಾಡ್ತಾ ಇದ್ದೆ ಮಂಗಳೂರಲ್ಲಿ. 1 ವರ್ಷ ವರ್ಕ್ ಮಾಡಿದೆ. 1 ವರ್ಷ ವರ್ಕ್ ಮಾಡುವಾಗ ಏನಾಯ್ತು ಅಂತ ಕೇಳಿದ್ರೆ ಅದು ಕಂಪನಿ ಮುಚ್ಚಿಬಿಟ್ರು. ಕಂಪನಿ ಮುಚ್ಚಿದ್ರು ಅಂತ ಹೇಳಿದ್ರೆ ಸ್ಯಾಲರಿ ಅಂತ ಸರಿಯಾಗಿ ಕೊಡ್ತಿರ್ಲಿಲ್ಲ. ನನಗೆ ಸಿಕ್ಕಿದೆ ಸ್ಯಾಲರಿ, ಉಳಿದ ಕೆಲಸಗಾರರಿಗೆ. ನಾನಲ್ಲಿ ಮ್ಯಾನೇಜರ್ ಆಗಿದ್ದು, 200-250 ಜನ ಇದ್ರು. ಬಟ್ ನಾನು ಅಲ್ಲಿಂದ ಕೆಲಸ ಬಿಟ್ಟು ಮತ್ತೆ ಮುಂದೇನಪ್ಪ ಅಂತ ನೋಡುವಾಗಲೂ ಒಮ್ಮೆ ಯಕ್ಷಗಾನವನ್ನ ಅದಕ್ಕಾಗಿ ಟ್ರ್ಯಾಕ್ ಅಲ್ಲಿ ತಗೊಂಡೆ. ಅವಾಗ ಆದ್ರೆ ಹಣ ಬರ್ತದೆ ಅಂತ, ಯಕ್ಷಗಾನಕ್ಕಾಗಿ ಜೀವನ ಅಂತ ಹೇಳಿ ಅಲ್ಲ, ಜೀವನಕ್ಕೆ ಯಕ್ಷಗಾನನೇ ಆಧಾರ ಅಂತ ಹೇಳಿ ಅಲ್ಲ. ಆದ್ರೆ ಆ ಹೊತ್ತಿಗೆ ಆಧಾರ ಆಯ್ತು ನಿಜವಾಗಿ. ಅದನ್ನ ಮುಂದುವರಿಸಿದೆ. ತದನಂತರದಲ್ಲಿ ನನ್ನ ಸ್ವಂತ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದೆ. ನನಗೆ ಒಂದು ಹೆದರಿಕೆ ಇತ್ತು, ಸ್ವಂತ ಬಿಸ್ನೆಸ್ ಹೇಗೆ ನಡೀತದೋ ಇಲ್ವೋ. ಯಾಕೆಂದ್ರೆ ನಾವೆಲ್ಲ 0 ಬಂಡವಾಳ ಹಾಕೊಂಡು ಸ್ಟಾರ್ಟ್ ಮಾಡಿದ್ದು. ನಾನು ಇಂಟೀರಿಯರ್ ಡಿಸೈನರ್ ಆಕ್ಚುಲಿ ಈಗ 10 ವರ್ಷದಿಂದ. ನಾನು ಕಲ್ತದೊಂದು ಮಾಡ್ತಾ ಇರೋದೊಂದು, ಆದ್ರೆ ಮುಂದುವರಿಸ್ತಾ ಇದ್ದೇನೆ. ಆವಾಗ ಒಂದು ಹೆದರಿಕೆ ಇತ್ತು. ಹಾಗಾಗಿ ಬಟ್ ಮನೇಲೆಲ್ಲ ಬೈತಾ ಇದ್ರು. ಅಪ್ಪ ಅಮ್ಮನೂ ಅಂದ್ರೆ ನಾನು ವೇಷ ಮಾಡೋದ್ರ ಬಗ್ಗೆ ಸಂತೋಷ ಇದ್ರು, ಬಟ್ ಮೇಳಕ್ಕೆ ಹೋಗುದು ಬೇಡ ಅಂತ ಬೈತಾ ಇದ್ರು. ಅಲ್ಲಿಗೆ ಹೋದ ಕೂಡಲೇ ಹಾಳಾಗ್ತಾರೆ, ಹಾಗೆ ಅದಕ್ಕಿಂತ ಹೆಚ್ಚು ಮುಂದೆ ಭವಿಷ್ಯದ ಪ್ರಶ್ನೆ. ಹಾಗಾಗಿ ಬಟ್ ಅವಕಾಶಗಳು ಒಂದೊಂದೇ ತೆರ್ಕೊಳ್ತಾ ಹೋಯ್ತು. ಅಲ್ಲಿಂದ ಗೋಳಿಗರಡಿ ಮೇಳಕ್ಕೆ ಅವಕಾಶ. ನಾನು ಮುಂದಿನ ವರ್ಷ ಮೇಳಕ್ಕೆ ಹೋಗುದಿಲ್ಲ ಅಂತೇಳಿ 2 ವರ್ಷ ಮಾಡಿ ತಟಸ್ಥವಾಗಿದ್ದೆ. ಇದ್ದಕ್ಕಿದ್ದಾಗೆ ಗೋಳಿಗರಡಿ ಮೇಳದಿಂದ ಅವಕಾಶ ಬಂತು. ಗೋಳಿಗರಡಿ ಮೇಳದ ಸೇವೆ ದಿನ ಹೇಳಿ ಬಂದಿದ್ದೆ, ಮುಂದಿನ ವರ್ಷ ಇಲ್ಲ, ನಾನು ಮೇಳಕ್ಕೆ ಬರುವುದಿಲ್ಲ, ಬೇಸರ ಮಾಡಿಬಿಡಿ, ಯಾವ ಮೇಳಕ್ಕೆ ಹೋಗುದಿಲ್ಲ, ವೃತ್ತಿಯನ್ನು ಮುಂದುವರಿಸ್ತೇನೆ ಅಂತ. ಬಟ್ ಮುಂದೆ ಪೆರಡೂರು ಮೇಳದಿಂದ ಮತ್ತೆ ಅವಕಾಶ ಬಂತು. ಅವರಾಗಿ ಒಂದು ಅವಕಾಶ ಬಂತು. ಪೆರಡೂರು ಮೇಳ ಒಂದು ಹೆಸರು ಬಂತು. ಬಟ್ 1 ವರ್ಷ ಮಾಡಿ ಮತ್ತೆ ನಾನು ನಿಲ್ಲಿಸಿದಿಲ್ಲ, ಇನ್ನು ಮೇಳಕ್ಕೆ ಹೋಗೋದಿಲ್ಲ ಅಂತ. ಬಟ್ ಆ ಮಧ್ಯದಲ್ಲಿ ನಾನು ಮಂಗಳೂರಲ್ಲಿ ಇರುವುದರಿಂದ, ಹುಟ್ಟಿದ್ದು ಹೊನ್ನಾವರದಲ್ಲಿ ಆದ್ರು, ಮಂಗಳೂರಲ್ಲಿ ಇರುವುದರಿಂದ ತೆಂಗಿನ ವೇಷ ಮಧ್ಯದಲ್ಲಿ ಮಾಡ್ತಾ ಇದ್ದೆ. ಕಟೀಲು ಮೇಳದ ಅವಕಾಶವೂ ಬಂದಿತ್ತು. ಆದ್ರೆ ಮಾಡ್ತಾ ದೇನ್ ತಡ್ಕ ಮೇಳದಲ್ಲಿ ಕರೆದ್ರು. ಅಲ್ಲಿ ಯೋಚನೆ ಮಾಡಿದೆ, ಆಟ ಆಗುದಿಲ್ಲ ತುಂಬಾ, 180 ದಿನ ಏನು ಹೋಗ್ಬೇಕು ಬೇಡ, ಒಂದು 80-100 ಆಟ ಆಗುತ್ತದೆ, ನಂಗೆ ಉದ್ಯೋಗಕ್ಕೆ ತೊಂದರೆ ಇಲ್ಲ, ಹತ್ತಿರ ಆಗ್ತದೆ ಅಂತ ಅಲ್ಲಿ ಹೊರಟೆ. ಅಲ್ಲಿ ಹೋಗುವಾಗ ಒಂದು ಪ್ರಸಂಗ ಬೇಕಿತ್ತು. ರಮೇಶ್ ಆಚಾರ್ಯ ಅದನ್ನ ಹೇಳಿದ್ದೆ ಆಕ್ಚುಲಿ ನಾನು ಅವರಿಗೆ, ಒಂದು ಶಿವಾಜಿಯ ಬಗ್ಗೆ ಒಂದು ಕತೆ ಬರೀಬಹುದಲ್ಲ ಗುರುಗಳೇ ಅಂತ. ಯುಗಾವತಾರವನ್ನ ಪುಸ್ತಕವನ್ನ ಓದಿ ಅವ್ರ ಕಥೆಯನ್ನ 3 ತಾಸಿಗೆ ಮಾಡಿದ್ರು. ಅದನ್ನ ತಕೊಂಡು, ಬಟ್ ಅದರಲ್ಲಿ ಬಹಳಷ್ಟು ತಿದ್ದುಪಡಿ. ಏನಂದ್ರೆ ಪ್ರಸಂಗ ಬರೆಯಲಿಕ್ಕೆ ಅಂತ ಬರ್ತದೆ ಅಂತ ಹೇಳಿ ಅಲ್ಲ, ಕಲಿತಾ ಇರುವುದು. ಬಟ್ ಒಂದು ಸಿಂಪಲ್ ಆದ ಕೆಲವು ಪದ್ಯಗಳನ್ನ ಬರೀತೇನೆ, ಹಾಗೆ ಕೆಲವು ಪದ್ಯಗಳನ್ನು ಅದರಲ್ಲಿ ಬರೆದೆ. ಆ ಪ್ರಸಂಗ ತುಂಬಾ ಹೆಸರು ಕ್ಲಿಕ್ ಆಯಿತು, ಶಿವಾಜಿ ತುಂಬಾ ಕ್ಲಿಕ್ ಆಯಿತು. ಸರ್, ಆ ಪ್ರಸಂಗ ಈಗ ಶಿವಾಜಿ ಅನ್ನುವಂಥ ವೇಷ, ಅದು ಶಿವಾಜಿ ಅಂದ್ರೆ ಅವನದೇ ಒಂದು ಹೀರೋ ಪಾತ್ರ ಅಥವಾ ನಾಯಕನ ಪಾತ್ರ ಇರ್ತದೆ. ಆ ವೇಷವನ್ನ ಅಷ್ಟು ಸೊಗಸಾಗಿ ಅಥವಾ ಆ ರೀತಿ ಹೆಸರು ಮಾಡ್ಲಿಕ್ಕೆ ಕಾರಣ ಏನು? ಅಲ್ಲ, ಶಿವಾಜಿ ಅಂತ ಹೇಳಿ ಅಲ್ಲ, ಈಗ ಯಕ್ಷಗಾನ ಅಂತ ಹೇಳಿದ್ರೆ ನನ್ನ ಇದು ಕೇವಲ ಕುಣಿಯುವುದೋ ಬರೀ ಮಾತಾಡುವುದು ಅಲ್ವಲ್ಲ. ಈಗ ನವರಸಗಳು ಉಂಟು, ಪ್ರತಿಯೊಂದು ಕಲಾ ವಿಭಾಗದಲ್ಲಿಯೂ ಉಂಟು. ಹಾಗಾಗಿ ಅದರಲ್ಲಿ ಹೆಚ್ಚು ನನ್ನ ಅಭಿನಯವೇ ಜನರಿಗೆ, ಮಾತು ಕೂಡ ನನ್ನ ಮಾತಿನ ಶೈಲಿ ಇರ್ಬೋದು ಇನ್ನೊಂದು ನನ್ನದು. ಬಟ್ ನನ್ನಲ್ಲಿ ಡ್ರಾಬ್ಯಾಕ್ಸ್ ಏನುಂಟು ಅಂತಲೂ ನನಗೆ ಗೊತ್ತುಂಟು. ಅದೇನು ಅಂತ ಕೇಳಿದ್ರೆ, ನಾನು ತುಂಬಾ ಸ್ಪೀಡ್ ಆಗಿ ಮಾತಾಡ್ತೇನೆ. ಸ್ವಲ್ಪ ನನ್ನ ಓಗ ಜಾಸ್ತಿ, ನನ್ನ ಸ್ವರ ಗಟ್ಟಿ ಉಂಟು. ಬಟ್ ಶ್ರುತಿಯ ಹೊಂದಾಣಿಕೆ ಮಾಡೋದು ಸ್ವಲ್ಪ ಕಷ್ಟ. ಇದ್ರ ತನ್ನ ಮಧ್ಯೆ ಬಟ್ ಸ್ಪೀಡ್ ಆಗಿ ಮಾತಾಡ್ತಾ ಇದ್ದೆ. ಅದು ಶಿವಾಜಿ ಎನ್ನುವ ಅದು ಒಂಥರ ಸ್ಪೀಡ್ ಅಲ್ಲಿ ಹೋಗುವ ಪಾತ್ರ ಆದ್ರಿಂದ, ಒಂದು ರೀತಿಯ ಚಂಗ ಪಾತ್ರ ಆದ್ರಿಂದ ಅದು ಜನರಿಗೆ ಮನ ಮುಟ್ತು ಅಂತ ನನಗನ್ನಿಸುದು. ಮತ್ತೆ ಸ್ವಲ್ಪ ಓದ್ಬೇಕು ಅದರ ಅಧ್ಯಯನ, ಅದರ ಕುರಿತಾದ ಅಧ್ಯಯನ. ಸರ್, ನೀವು ಅಲ್ಲಿ ಈಗ ಗೋಳಿಗರಡಿ ಮೇಳದಲ್ಲಿ ವೇಷ ಮಾಡ್ತಾ ಇದ್ದವರು ನೇರವಾಗಿ ಟೆಂಟ್ ಮೇಳಕ್ಕೆ ಕರೆ ಬಂದಾಗ ಟೆಂಟ್ ಮೇಳಕ್ಕೆ ಬಂದಿದೆ ಸರ್? ಅಲ್ಲ, ನನಗೆ ಒಂದು ಹುಂಬ ಧೈರ್ಯ ಇತ್ತು ನಿಜವಾಗಿ. ಉತ್ತರ ಕನ್ನಡದ ಹುಂಬ ಧೈರ್ಯ ಅಂತ ಹೇಳ್ತಾರಲ್ಲ, ನಾನು ಇಷ್ಟು ವರ್ಷ ಪ್ರಯಾಣ ಮಾಡಿದ್ರು ನನ್ನ ಉದ್ಯೋಗವನ್ನ ಬಿಡ್ಲಿಲ್ಲ. ಬಟ್ ದೇವರು ಒಳ್ಳೇದು ಮಾಡಿದಾನೆ. ಈಗ ಮೊದಲೆಲ್ಲ ನಾನು ಹೇಳಿದ್ನಲ್ಲ, ಒಂದು ಉದ್ಯೋಗವು ಬೇಕು, ಯಕ್ಷಗಾನ ಬೇಕು, ಜೊತೆಗಿರ್ಬೇಕು ಅಂತ ಹೊರಟೆ. ಒಂದೊಂದು ಅವಕಾಶ ತೆರ್ಕೊಳ್ತಾ ಆ ಒಂದು ಧೈರ್ಯ ಇತ್ತು ನನಗೆ. ಯಕ್ಷಗಾನವೇ ನನಗೆ ಜೀವನ ಅಲ್ಲ, ಜೀವನದಲ್ಲಿ ನನಗೆ ಯಕ್ಷಗಾನ ಅಂದ್ರೆ ಯಕ್ಷಗಾನ ನನಗೆ ಪ್ರಾಣ ಹೌದು, ಅದು ಪ್ರಶ್ನೆ ಬೇರೆ, ಇಷ್ಟ ಹೌದು. ಆದ್ರೆ ಯಕ್ಷಗಾನವೇ ನನಗೆ ಜೀವನ ಅಲ್ಲ, ಜೀವನಕ್ಕಾಗಿ ಇನ್ನೊಂದುಂಟು. ಮತ್ತೆ ಕೆಲವು
ನಾನು ತಪ್ಪು ಅಂತ ಹೇಳುದಿಲ್ಲ, ನನ್ನ ಭಾವನೆ ಹಾಗೆ. ಕೆಲವು ಕಲಾವಿದರು ಯಕ್ಷಗಾನ ಬಿಟ್ಟು ನನಗೆ ಏನೂ ಬರುವುದಿಲ್ಲ. ಈಗ ಹಿರಿಯವರು ಹೌದು, ಈಗ ತುಂಬಾ ವಯಸ್ಸಾದ ನಂತರ ಅವರು ಹೇಳುವುದು ತಪ್ಪಲ್ಲ. ಆದ್ರೆ ಕೆಲವರು ನಮ್ಗೆ ಯಕ್ಷಗಾನ ಬಿಟ್ಟರೆ ಬೇರೆ ಬರುವುದಿಲ್ಲಪ್ಪ. ಬರುವುದಿಲ್ಲ ಯಾಕೆ? ಅವರು ಅದರಲ್ಲಿ ತೊಡಗಿಸಿಕೊಂಡ್ರೆ ಬಂದೇ ಬರ್ತದೆ ಖಂಡಿತ. ಯಕ್ಷಗಾನದಲ್ಲಿ ಹೇಗೆ ತೊಡಗಿಸಿಕೊಂಡಿದ್ದಾರೆ. ಇನ್ನೊಂದು ಕೆಲಸ, ಈಗ ಮನೆಯಲ್ಲಿ ಒಂದು ಸ್ವಲ್ಪ ತೋಟ ಉಂಟು, ತೋಟಕ್ಕೆ ಕೃಷಿಗೆ ಹೋಗ್ಬೇಕು, 1-2 ದಿನ ಕತ್ತಿ ಹಿಡಿದ್ರೆ ಅದನ್ನು ಮತ್ತೆ ಹುಲ್ಲು ತೆಗೆಯುವುದು ಹೇಗೆ ಅಂತ ನಮ್ಗೆ ಗೊತ್ತಾಗ್ತದಲ್ಲ. ಅದೇ ರೀತಿ ಅಲ್ಲಿ ಹೋಗುವಾಗ ನಾನು ಗೆದ್ರೆ ಆಯ್ತು, ಜನ ಚಪ್ಪಾಳೆ ಇಡ್ತಾರೆ, ಸಂತೋಷ. ಸೋತ್ರೆ ನಷ್ಟ ಇಲ್ಲ ನನಗೆ, ನನಗಿದ್ದದೇ. ಮತ್ತೆ ಇನ್ನೊಂದು, ನನಗೆ ಮಾತಿನಲ್ಲಿ ಹೇಳಿದ ಮೊದಲಿಂದ ಇಂಟ್ರೆಸ್ಟ್ ಇರುವುದರಿಂದ ನಾನು ಓದುದು ಸ್ವಲ್ಪ ಕಡಿಮೆ, ಈಗೀಗ ಸ್ವಲ್ಪ ಓದುವುದಕ್ಕೆ ತೊಡಗಿದ್ದೇನೆ. ಆಮೇಲೆ ಕೇಳಿದ್ದು ಸ್ವಲ್ಪ ತಲೆಗಿರ್ತಿತ್ತು. ಇನ್ನೊಂದು ಏನೋ ದೇವರ ಕೃಪೆ, ತಾಯಿಯ ಆಶೀರ್ವಾದ ಅಂತ ತಿಳಿಯುದು. ನಾನು ಏನೋ ಒಂದು ಅಲ್ಲಿ ಹೋದ ಕೂಡಲೇ ಒಂದು ಉತ್ತರ ಕೊಡುವುದು, ಆಗಿಂದಾಗ ಸ್ಪಾಂಟೇನಿಯಸ್ ಆಗಿ ಏನು ಉತ್ತರ ಕೊಡ್ತಾರಲ್ಲ, ಅದೊಂದು ಏನೋ ದೈವಿದತ್ತವಾಗಿ ಬಂದದ್ದು ಅಂತ ಕಾಣ್ತದೆ. ಹಾಗಾಗಿ ಅದಕ್ಕೆ ಹೋದೆ, ಅಲ್ಲಿ ಪಾಸ್ ಆಯ್ತು. ಆ ವರ್ಷ ಬ್ರಹ್ಮಾಸ್ಮಿ ಇತ್ತು. ಆ ವೇಷವನ್ನ ತುಂಬಾ ದೊಡ್ಡ ವೇಷ ಅಲ್ಲದಿದ್ರು ಅತಿ ಸಣ್ಣ ವೇಷವನ್ನು ಜನ ನಾನು ಏನೇ ಹೇಳಿದರೂ ಸಹ ನಿಮ್ಮ ಮನದಲ್ಲಿ ಏನೋ ಒಂದು ವಿಚಾರ ಉಂಟು ಅಂದಿದ್ದ. ಯಾಕೆ? ನಾನಲ್ಲ, ನನ್ನ ಅಪ್ಪನ ಕಾಲದಿಲ್ಲೂ ಈ ಪುರದ ಉದ್ಧಾರಕ್ಕಾಗಿಯೇ ಶ್ರಮಿಸುತ್ತಾ ಇರುವಂತವರು ನಾವು. ಹೀಗಿರುವಾಗ ಯಾವ ಕಾರಣಕ್ಕಾಗಿಯೂ ನಿಮ್ಮ ಮರ್ಯಾದೆ ಹೋಗುವುದಕ್ಕೆ ನಾನು ಬಿಡುತ್ತೇನೆ. ಹೌದು, ಮದುವೆ ಮಾಡ್ಬೇಕು ಮಗಳಿಗೆ. ಹೌದು, ಎಷ್ಟು ಕಷ್ಟ ಉಂಟು. ಆ ತಂದೆ ತಾಯಿಗಳು ಮಾಡುವಂತಹ ಈ ತೊಂದರೆಯನ್ನು ನೋಡಿದರೆ, ಕಷ್ಟವನ್ನ ಕಂಡ್ರೆ, ಅನುಭವಿಸುವುದು ನೋಡಿದರೆ ಕಣ್ಣಿನಲ್ಲಿ ರಕ್ತ ಬರಬೇಕು. ಆದ್ರೆ ವಿಶೇಷವಾದಂತಹ ರೀತಿಯಲ್ಲಿ ವಿದ್ಯೆಯನ್ನೇ ಪಡವನ್ನಾಗಿರಿಸಿಕೊಂಡು ಜೀವನದ ಔನ್ನತ್ಯವನ್ನ ಕಾಣುತ್ತೇನೆ ತಾನು ಎನ್ನುವುದಾಗಿ ಹೊರಟು ನಿಂತಿದ್ದಾಳೆ ನಿಮ್ಮ ಮಗಳು ಅಂತಾದ್ರೆ, ಒಂದು ದಾರಿಯನ್ನ ಕಾಣಿಸಬೇಕು ಅವಳಿಗೆ ಅಂತ ಆಯ್ತು. ದಾರಿಯನ್ನ ಕಾಣಿಸಬೇಕು ಅಂತಾದ್ರೆ ನೀವು ಹೇಳಿದ್ರಲ್ಲ, ದಾರಿ ಹುಡುಕಿ ಹೊರಡಿ ಅಂತ ಹೇಳ್ತಾ ಇದ್ವಿ. ಹೌದು, ನಾನು ಹೋಗುವುದು ಸರಿ, ಎಲ್ಲಿಯೋ ಹೋಗುತ್ತೇನೆ, ಎಲ್ಲಿಯೋ ಬಹಳಷ್ಟು ಕಲಿತಾ ಹೋಗ್ತಾನೆ ಅಂತ ಕರೆದುಕೊಂಡು ಬರ್ತೇನೆ. ಮದುವೆಯೂ ಆಗುತ್ತದೆ. ಏನು ಗಂಡನ ಹುಡುಕುವುದರಲ್ಲಿ ನಿಮಗೆ ತೊಂದರೆ ಆದರೂ ಬೇಸರ ಪಡಬೇಡಿ. ಯಾಕೆ? ನಾನು ತೊಂದರೆ ಅಂತ ಹೇಳಿದ್ದಲ್ಲ. ಕಲಾಧರೆಯನ್ನ ನೀವು ಎತ್ತಿ ಆಡಿಸಿದ್ರು, ವಿದ್ಯಾಧರೆಯನ್ನು ಎತ್ತಿ ಆಡಿಸಿದವ ನಾನು. ಹೌದು, ಹೌದಕ್ಕೂ ಒಂದು ಲೆಕ್ಕದಲ್ಲಿ ಮಗಳ ಹಾಗೆ ಅವಳನ್ನು. ಹೌದು, ಹೀಗಿರುವಾಗ ನೀವು ಯೋಚನೆ ಮಾಡುವುದು ಬೇಡ. ನಿಮ್ಮ ಮಗಳು ಅಂತ ಭಾವಿಸಿಕೊಂಡು ಮಾಡಿ. ಅಲ್ಲ, ಮಗಳು ಅಂತ ಭಾವಿಸಿಕೊಳ್ಳುವುದೇ. ಅಲ್ಲೇ ನನಗೊಂದು ಸಮಸ್ಯೆ ಉದ್ಭವವಾದದ್ದು. ಏನು? ಊರೂರು ತಿರುಗಿ ಪಂಡಿತರನ್ನ ಹುಡುಕಿಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀವಿ. ಹಾಗೆ ಹುಡುಕಿಕೊಂಡು ಬಂದಂತಹ ಯಾವುದೋ ಒಂದು ಪಂಡಿತನನ್ನ ಮದುವೆ ಆದ್ರೆ, ಎಲ್ಲಿಯೋ ಅವ ಕರೆದುಕೊಂಡು ಬಂದವ ಒಬ್ಬ ಕಾಲಿಲ್ಲದವನು, ಅಥವಾ ಕಣ್ಣಿಲ್ಲದವನು, ಅಥವಾ ವಿಕಲಚೇತನನು, ಅಥವಾ ಇನ್ನೊಂದು ಯಾವುದೋ ರೋಗಕ್ಕೆ ತುತ್ತಾಗಿದ್ದವನು, ಹೀಗೆಲ್ಲ ಆದದ್ದೇ ಹೌದು ಅಂತ ಹೇಳಿ ಆದ್ರೆ ಅವಳ ಬದುಕು ಎನ್ನುವುದು ಮುಂದೆ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತದ? ನಡೆಯುವುದಿಲ್ಲ. ಹಾಗಾಗಿ ಈಗ ನನಗೊಂದು ಆಲೋಚನೆ ಬಂದದ್ದು. ಏನದು? ಅಲ್ಲ, ಅದು ಕೆಲವೊಮ್ಮೆ ಆಗಿ ಹೋಗುತ್ತದೆ. ದೀಪದ ಬುಡದಲ್ಲಿ ಕತ್ತಲೆ ಅಂತ ಒಂದು ಮಾತುಂಟು. ಅಲ್ಲಿಯೇ ಕತ್ತಲೆ, ಅಲ್ಲಿಯೇ ಗೊತ್ತಾಗುವುದಿಲ್ಲ. ಮತ್ತೆ ಅದ ನಂತರ ಮತ್ತೆ ನೀವು ದೇಂತಡ್ಕ ಮೇಳಕ್ಕೆ ಹೋದ್ರೆ ಅಂದ್ರೆ ತೆಂಕಿ. ಹೌದು, 2 ವರ್ಷ. ಹೌದು, ಮತ್ತೆ ಪೇರಡೂರು ಮೇಳ. ಹೌದು, ಕೊರೋನಾ ಬಂತು. ಹೌದು, 2ನೇ ವರ್ಷದ ಇರುವಾಗ ಕೊರೋನಾ. ಸತ್ಯ ಹೇಳ್ಬೇಕಂದ್ರೆ 2ನೇ ವರ್ಷವೂ ಅಲ್ಲಿ ಶಿವಾಜಿ ಬೇರೆ ಪ್ರಸಂಗ ತಂದ್ರು, ಶಿವಾಜಿನೇ ಜನ ಕೇಳ್ತಾ ಇದ್ರು. ಶಿವಾಜಿ ಎಲ್ಲಿಯ ತನಕ ಹೋಗಿತ್ತು ಅಂತ ಕೇಳಿದ್ರೆ, ಅದು ಸ್ವಲ್ಪ ಗಲಾಟೆ ಆಗಿ ಕೇಸ್ ಆಗುವ ತನಕ ಎಲ್ಲ ಹೋದದ್ದೆಲ್ಲ ಆಗಿದೆ. ಅಂದ್ರೆ ತೆರೆಮರೆ ಹಿಂದೆ ನಡೆದೆಲ್ಲ ಆಗಿದೆ. ಮತ್ತೆ ಪೆರಡೂರು ಮೇಳದಿಂದ ಕರೆ ಬಂತು, ಬನ್ನಿ ಅಂತ. ಮತ್ತೆ ಆ ವರ್ಷ ಹೋದೆ ನಾನು. ಕೊರೋನಾ ಲೇಟ್ ಆಗಿ, ಅಂದ್ರೆ ಮೇಳ ಸ್ಟಾರ್ಟ್ ಆದದ್ದು ಲೇಟು. ಬಟ್ ಅದೇ ವರ್ಷ ಬಿಟ್ಟಲ್ಲ, ಮತ್ತೆ ತುದಿ ಇನ್ನು ಬರುವುದಿಲ್ಲ ಅಂತ ಹೇಳಿ ಮತ್ತೆ ಮೇಳಕ್ಕೆ ಅದೇ ಆ ವರ್ಷ ಹೋಗಿ ಅಲ್ಲಿ ಅನುಭವ. ಆ ವರ್ಷ ಹೋದಾಗ ಅನುಭವ ಅಂತ ಹೇಳಿದ್ರೆ, ಆ ವರ್ಷ ಕೊರೋನಾ ಬಂದೋದ್ರಿಂದ ಯಾವುದೇ ಪ್ರಸಂಗಗಳು ಅಂತ ಹೊಸ ಪ್ರಸಂಗಗಳು ಇರಲಿಲ್ಲ. ಹಾಗೆ ಮತ್ತೆ ಹೊಸ ಪ್ರಸಂಗ, ನನಗೆ ಇನ್ನೊಂದಂದ್ರೆ ಹೊಸ ಪ್ರಸಂಗದ ಬಗ್ಗೆ ಸ್ವಲ್ಪ ಅಲರ್ಜಿ ಜಾಸ್ತಿ ಆಗಿರೋದ್ರಿಂದ ಹಾಗೆ ಹಳೆಯ ಪ್ರಸಂಗಗಳೇ ಇಷ್ಟ ಅಂತ. ಯಾಕೆಂದ್ರೆ ಅದು ನಿತ್ಯ ನೂತನ. ಈಗ ಒಂದೇ ಒಂದು ಮಾತು ನನಗೆ ಮೊದಲಿಂದ ಇನ್ನೊಂದು,
ಬಾಯ್ಹಾಟ್ ಮಾಡಿ ಅದನ್ನೇ ಹೇಳಿಕೆ ಬರುದಿಲ್ಲ. ನಮ್ಮದೇ ಇರ್ಬೋದು, ಕಲ್ಪನೆ ಪಾತ್ರ ನಮ್ಮದೇ ಇರ್ಬೋದು, ಆದ್ರೆ ದಿನ ಅದನ್ನೇ ಹೇಳ್ಬೇಕು. ಒಂದ್ ಸ್ವಲ್ಪ ತಪ್ಪಿದ್ರು ಅಂದ್ರೆ ಇನ್ನೊಂದು ಕಲಾವಿದ ಅಯ್ಯೋ ಅವ ತಪ್ಪದ ಹಾಗಾಗಿ ತಪ್ಪೋಯ್ತು ಅಂತ ಹೇಳ್ತಾರೆ. ಬಟ್ ನನಗೆ ಅದು ಇಷ್ಟ ಇಲ್ಲ ಅಂತ. ನನಗೆ ದಿನ ಒಂದು ಚೇಂಜ್ ಮಾಡಿದ್ರೆ ಒಳ್ಳೇದು ಅಂತ. ಇವತ್ತು ಮಾಡಿದ ಹಾಗೆ ನಾಳೆ ಬೇಕು ಅಂತೇಳಿ ಬಯಸುವುದು ತಪ್ಪಲ್ಲ. ಹಾಗಾಗಿ ಅಂದ್ರೆ ದಿನ ಒಂದು ಹೊಸ ಹೊಸ ಚಿಂತನೆ. ಪೌರಾಣಿಕ ಪಾತ್ರ ಆದ್ರೂ ಅಷ್ಟೇ, ಇವತ್ತು ಕಟ್ಟಿದ ಹಾಗೆ ನಾಳೆಗೆ ಯಾಕೆ ಕಟ್ಟಬೇಕು, ಅದನ್ನ ಬೇರೆ ರೀತಿಯಲ್ಲಿ ಕಟ್ಟುವ. ಹಾಗೆ ತಪ್ಪ ಸರಿ ಅಂತ ಮತ್ತೆ ಗೊತ್ತಾಗ್ತದೆ ನಮ್ಗೆ. ಅಂದ್ರೆ ಯೋಚನೆ ಮಾಡಿ ಹೋಗ್ಬೇಕು ಅಂತ ಹೇಳುವ. ಸರ್, ನಿಮಗೆ ಈ ಇಷ್ಟು ಈಗ ಹೊಸ ಪ್ರಸಂಗ ಇರ್ಬೋದು ಅಥವಾ ಹಳೆ ಪ್ರಸಂಗ ಇರ್ಬೋದು, ಇಷ್ಟವಾದಂತ ವೇಷ ನಿಮ್ಗೆ ಅತಿ ಇಷ್ಟವಾಗಿ ಮಾಡುವ? ಎಲ್ಲ ಪಾತ್ರಗಳು ಇಷ್ಟವೇ. ಕಲಾವಿದರಾದವನಿಗೆ ಹಾಗೆ ಅಲ್ಲ, ಎಲ್ಲ ಪಾತ್ರಗಳು ಇಷ್ಟ. ಆದ್ರೆ ನಾನು ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ, ಬಡಗಿನಲ್ಲಿ ನನಗೆ ಕುಣಿತದ ವೇಷಗಳು ಸಿಗುವುದಿಲ್ಲ. ಯಾಕಂದ್ರೆ ನಾನು ಕುಣಿತ ಕಡಿಮೆ ಬರುವುದಿಲ್ಲ ಅಂತಲ್ಲ, ಮೊದಲು ಹೇಳಿದಾಗೆ ಮೊದಲು ಕಲಿಯಲಿಲ್ಲ, ಆಮೇಲೆ ಗುರುಗಳು ಮತ್ತೆ ಹೇಳಿಕೊಟ್ರು. ಮತ್ತೆ ಪಕ್ಕದಲ್ಲಿ ಸುನಿಲ್ ಭಂಡಾರಿ ಇರೋದ್ರಿಂದ ಈಗ ಕೊರೋನಾ ಟೈಮಲ್ಲಿ ಸ್ವಲ್ಪ ಅವನು ಮತ್ತೆ ಕ್ಲಾಸ್ ಮಾಡಿದ, ಕಲಿತೆ. ಈಗ ಒಂದು ಸ್ವಲ್ಪ ಕಲ್ತಿದ್ದೇನೆ, ಗಟ್ಟಿ ಆಗಿದ್ದೇನೆ ಒಂದು. ಮತ್ತೆ ಈಗ ನಾನು ಮದುವೆಯಾದ ನನ್ನ ಹೆಂಡತಿ ಅಂದ್ರೆ ಅವಳು ಕೂಡ ತೆಂಕಿನ ವೇಷ ಮಾಡುವಳಾದ್ರಿಂದ ಈಗ ನನಗೆ ಅವಳು ಒಂದು ಹೇಳಿಕೊಡ್ತಾಳೆ. ಈಗ ತೆಂಕಿನ ಕುರಿತಾಗಿ ಅವಳು ಹೇಳಿಕೊಡ್ತಾಳೆ. ಬಡಗಿನಲ್ಲಿ ಮಾತಾಡುವ ವೇಷ ಸಿಗ್ತದೆ, ತೆಂಕಿನಲ್ಲಿ ಕುಣಿಯುವ ವೇಷ ಸಿಗ್ತಾ ಉಂಟು ಸ್ವಲ್ಪ. ಹಾಗಾಗಿದೆ ವೇಷಗಳೆಲ್ಲವೂ ಇಷ್ಟವೇ. ಬಡಗಿನಲ್ಲಿ ಪೋಷಕ ಪಾತ್ರಗಳು ಯಾವತ್ತು. ಈಗ ಸುಧನ್ವಾರ್ಜುನ ಬಂತು ಅಂದ್ರೆ ನನಗೆ ನಿಜವಾಗಿ ಹಂಸಧ್ವಜ ಅಂತ ಇಷ್ಟಪಡುವ ಪಾತ್ರ. ಆದ್ರೆ ಸಮಸ್ಯೆ ಏನು ಅಂತ ಕೇಳಿದ್ರೆ ಅವಕಾಶ ಸಿಗ್ತಾ ಇಲ್ಲ. ನಿಜವಾಗಿ ಹೇಳ್ಬೇಕು, ಎಲ್ಲಿ ಒಂದು ಮೇಳಕ್ಕೆ ಹೋದ್ರು ಸುಧನ್ವ, ಅರ್ಜುನ ಮತ್ತೆ ಇದನ್ನ ತಗೊಳ್ತಾರೆ ಬಿಟ್ರೆ ಅವಕಾಶ ನಿಜವಾಗಿ ಅಂದ್ರೆ ಅವನು ಸ್ವಲ್ಪ ಬೇಸರ, ಸ್ಕೋಪ್ ಕೊಡುದಿಲ್ಲ ಅದಕ್ಕೆ, ಆ ಪಾತ್ರಗಳಿಗೆ. ಮತ್ತೆ ಇನ್ನೊಂದು ಕಡೆಯಲ್ಲಿ ಕೂಗು ಅಂತ ಹೇಳಿದ್ರೆ ಪೋಷಕ ಪಾತ್ರಗಳಿಗೆ ಯಾರು ಸಿಗುವುದಿಲ್ಲ, ಎಲ್ಲ ದೊಡ್ಡ ವೇಷವನ್ನೇ ಬಯಸ್ತಾರೆ ಅಂತ ಎಲ್ಲ ಕಡೆಯಲ್ಲಿ ಹೇಳುದು. ಅದು ಮೇಳದ ಯಜಮಾನರಿಂದ ತೊಡಗಿ ಪ್ರತಿಯೊಬ್ಬರು ಅದನ್ನು ಹೇಳ್ತಾರೆ. ಆದ್ರೆ ನಾನು ತಿಳಿಯುವಾಗೆ ಸಿಗುವುದಿಲ್ಲ ಅಂತ ಹೇಳಿ ಅಲ್ಲ. ಈಗ ಒಂದು ಹಂಸಧ್ವಜನಿಗೆ ಇಷ್ಟು ಪದ್ಯ ಉಂಟಪ್ಪ, ಹಂಸಧ್ವಜನಿಗೆ ಇರುವ ಪದ್ಯಗಳಲ್ಲಿ ಒಂದು 4 ಆದ್ರೂ ಸರಿಯಾಗಿ ಬಳಸ್ಕೊಂಡು ಒಂದು ಅವಕಾಶ ಕೊಟ್ಟರೆ ಅವನು ನಾಳೆಗೆ ಬರ್ತಾನೆ. ಇಲ್ಲ ಹಂಸಧ್ವಜನ್ನೇ ತಗೊಳ್ಳೋದಿಲ್ಲ, ಯಾವ್ದು ಪಾತ್ರಗಳಿಲ್ಲ, ಸುಮ್ನೆ ಒಂದು ಯಾವ್ದೋ ಒಂದು ಪ್ರಸಂಗದಲ್ಲಿ ದೇವೇಂದ್ರ ಮಾಡು, ಹೋಗಿ ನಿಂತ್ಕೋ ಅಂತ ಹೇಳಿದ್ರೆ ಸಹಜವಾಗಿ ಎಲ್ಲರಿಗೂ ಒಂದು ಆಸಕ್ತಿ ಇರ್ತದೆ. ಸರ್, ತಾಳಮದ್ಲೆಯಲ್ಲಿ ನೀವು ತಾಳಮದ್ಲೆಯಲ್ಲೂ ಕೂಡ ಅರ್ಥ ಹೇಳಿದಂಥವ್ರು, ಎಲ್ಲೆಲ್ಲಿ ಅಥವಾ ಯಾರ ಒಡನಾಟದಲ್ಲಿ ತಾಳಮದ್ಲೆಯನ್ನ ಇದು ಮಾಡ್ಕೊಳ್ಳಿ? ಬಹುಶಃ ತಾಳಮದ್ಲೆಯಲ್ಲಿ ಎಲ್ಲರೊಟ್ಟಿಗೂ ಹೇಳಿದ್ದೇನೆ. ಸಣ್ಣದಾದ್ರೂ ದೊಡ್ಡ ಕಲಾವಿದರೊಟ್ಟಿಗೆ ಸಣ್ಣ ಸಣ್ಣ ಅರ್ಥವಾದ್ರೂ ಇಲ್ಲಿ ತನಕ ಹೇಳಿದ್ದೇನೆ. ಎಲ್ಲರೂ ಬೆನ್ನು ತಟ್ಟಿದ್ದಾರೆ. ಅದಕ್ಕೆ ರಮೇಶ್ ಆಚಾರ್ಯ ಜೊತೆಯಲ್ಲಿ ಮೊದಲು ಅಂದ್ರೆ ನನಗೆ ಮಂಗಳೂರಲ್ಲಿ ಇರೋದ್ರಿಂದ, ಮಂಗಳೂರಲ್ಲಿ ಈಗ ವಾರದ ಕೂಟಗಳು ಅಂತ ಉಂಟು. ಪ್ರತಿಯೊಂದು ಸಾಧಾರಣ ಕೆಲವು ದೇವಸ್ಥಾನಗಳಲ್ಲಿ ವಾರದ ಕೂಟ ಅಂತ ಉಂಟು. ಸುಮ್ಮನೆ ಒಂದು ಅಲ್ಲಿ ಯಾರ್ಯಾರು ಹವ್ಯಾಸಿಗಳಿದ್ದಾರೆ ಅವರೆಲ್ಲ ಬರ್ತಾರೆ, ಅಲ್ಲಿ 1 ಗಂಟೆ ತಾಳಮದ್ಲೆ ಮಾಡ್ತಾರೆ ವಾರದಲ್ಲಿ 1 ದಿನ. ಅದು ನಾನು ಮೊದಲು ಬಂದಾಗ ಅಲ್ಲಿ ಪೊಳಲಿಯಲ್ಲಿ ಇತ್ತು, ಅದು ಪೊಳಲಿಯಿಂದ ಪ್ರಾರಂಭ ಆಯಿತು. ಮತ್ತೆ ಮಂಗಳೂರಲ್ಲಿ ಹೀಗೆ ಒಂದೊಂದು ಮತ್ತೆ ಕರೆದ್ರು ಸಣ್ಣ ಪುಟ್ಟ ವೇಷಕ್ಕೆ, ಅದಕ್ಕೆ ಅಂತ ಒಳ್ಳೊಳ್ಳೆದಕ್ಕೂ ಅವಕಾಶಗಳು ಸಿಕ್ಕಿದೆ. ಈ ತಾಳಮದ್ಲೆಯಲ್ಲಿ ನೀವೇನು ಅಂದ್ರೆ ಅಲ್ಲಿ ಹೋಗಿ ಅರ್ಥವನ್ನು ಹೇಳ್ತಿದ್ರಿ, ಅದು ನಿಮ್ಗೆ ಇಲ್ಲಿ ಯಕ್ಷಗಾನ ಮೇಳಕ್ಕೆ ಬಂದಾಗ ಅಲ್ಲ, ಖಂಡಿತ ಅದು ಅವ ತಾಳಮದ್ಲೆಯಲ್ಲಿ ಕೃಷಿ ಮಾಡಿದವನಿಗೆ ಇಲ್ಲಿ ಹಾಗೆ ಆಗ್ತದೆ ಅಂತ ಅವಕಾಶಕ್ಕೆ ಅಂದ್ರೆ ಇಲ್ಲಿ ಅದನ್ನ ಬಳಸಿಕೊಳ್ಳಿಕ್ಕೆ ಖಂಡಿತ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಈಗ ಬಡಗಿನಲ್ಲಿ ಹೇಗೆ ಅಂತ ಕೇಳಿದ್ರೆ ಅಲ್ಲಿ ಎಷ್ಟುಂಟು ಅಷ್ಟೇ ಒಂದು ನಿಘಂಟಾಗಿ ಅಂದ್ರೆ ಇಷ್ಟೇ ಅಂತ ಹೇಳಿ ಒಂದು ಎಲ್ಲ ತಯಾರಿ ಮಾಡ್ಕೊಂಡು ಒಂದು ಕಾಂಬಿನೇಷನ್ ಅಲ್ಲಿ ಹೋಗುವಂತದ್ದು. ಈಗ ತೆಂಕಿನಲ್ಲಿ ಆಗಲ್ಲ, ದಿನನಿತ್ಯ ಒಂದೊಂದು ರೀತಿಯಲ್ಲಿ ಹೋಗ್ತಾರೆ ತೆಂಕಿನಲ್ಲಿ. ಇವತ್ತಿನ ಮಾಡಿದ ಪ್ರಸಂಗವನ್ನೇ ನಾಳೆಗೆ ಮಾಡಿದ ಬೇರೆ ರೀತಿ. ಬಡಗಿನಲ್ಲಿ ಹೆಚ್ಚಾಗಿ ಆಗಲ್ಲ, ಒಂದು ಇದೇ ಅರ್ಥ ಹೇಳಿದ್ರೆ ಅವ ಇಲ್ಲಿಗೆ ತಂದು ನಿಲ್ಲಿಸ್ತಾನೆ, ಈಗ ಹೋಗ್ತಾನೆ, ಒಂದು ಸಾಧಾರಣವಾಗಿ ಹಾಗೆ. ಅಂದ್ರೆ ಒಬ್ಬೊಬ್ಬರು ದೃಷ್ಟಿಕೋನ ಬೇರೆ ಬೇರೆ, ಅದರ ಕುರಿತಾಗಿ ಚರ್ಚೆ ಅಂತ ಹೇಳಿ ಅಲ್ಲ, ಬಟ್ ಅದು ಅಲ್ಲಿಂದ ಇಲ್ಲಿಗೆ ನೆರವಾಗಿದೆ, ಖಂಡಿತ ನೆರವಾಗಿದೆ. ಸರ್, ಇನ್ನು ನೀವು ಈ ಪೆರಡೂರು ಮೇಳದಲ್ಲಿದ್ದಾಗ ನನ್ನ ತಿಳಿದ ಮಟ್ಟಿಗೆ ದೇವಗಂಗೆಯಲ್ಲಿ ಒಂದು ಸಿಂಹರಾಜನ ಪಾತ್ರವನ್ನು ಮಾಡ್ತಿದ್ದೆ. ಸಿಂಹನ ನೈಜವಾದ ಅದಕ್ಕೆ ಆ ವೇಷ ಅಷ್ಟು ಚೆನ್ನಾಗಿ ಮೂಡ್ ಬರ್ಲಿಕ್ಕೆ ಕಾರಣ ಸರ್? ಅಲ್ಲ, ನನಗೆ ಮೊದಲಿಂದಲೇ ಮನೆಯಲ್ಲಿ ದೊಡ್ಡಪ್ಪ ಮೂರ್ತಿ ತಯಾರಿಕೆ, ನಾಟಕ ಇದೆಲ್ಲ ಇರುವುದರಿಂದ KP ಹಾಸ್ಯಗಾರರು ಮಾಡಿದ ಸಿಂಹನೃತ್ಯ ಮಾಡ್ಬೇಕು ಅಂತ ಕಾಲೇಜ್ ಹೋಗಿ ದಾಂಡೇಲಿಯಲ್ಲಿ ಮೊದಲು ಮಾಡಿದೆ. ನನ್ನ ಹತ್ರ ಇರಲಿಲ್ಲ. ಇಲ್ಲಿ ಮೂರೂರು ರಾಮ ಹೆಗಡೆ ಅವರ ಹತ್ರ ಇರೋದನ್ನ ತಗೊಂಡೋಗಿ ಏನೇನೋ ಮಾಡಿ ಮನೇಲಿ ಗೊತ್ತಿಲ್ಲದಾಗೆಲ್ಲ ಆವಾಗ ಮಾಡಿದೆ. ಮತ್ತೆ ಅದನ್ನ ನೋಡಿ ಗೊತ್ತಾದ ಮೇಲೆ KP ಹಾಸ್ಯಗಾರ ಇವತ್ತಿಗೂ ಇದೆ. ಆಕ್ಚುಲಿ ಅವರು ತಂಗಿಸಿನಿಂದ ಕೈಯಿಂದ ಮಾಡಿದ ಅಂಗಿಯನ್ನು ನಿನ್ನ ಹತ್ರ ಇಲ್ಲಲ್ಲ ತಗೊಂತ ನನಗೆ ಕೊಟ್ಟಿದ್ರು. ಅದನ್ನ ಕಾಪಿಟ್ಟಿದ್ದೇನೆ. ಒಂದು 40-50 ವರ್ಷ ಹಳೆದ, 50-60 ವರ್ಷ ಹಳೆದಿರ್ಬೋದು, ಅವ್ರು ಕೊಟ್ಟಿದ್ರು. ಹಾಗೆ ಅದರ ಮೇಲೆ ಒಂದೊಂದು ಮಾಡಿದೆ. ಅದಕ್ಕೆ ಪೂರಕವಾಗಿ ಮಂಗಳೂರಲ್ಲಿ ಒಬ್ರು ನನಗೆ ಸಿಕ್ಕಿದ್ರು. ಅವರು ಸಿಂಹನೃತ್ಯವನ್ನು ಅನಬಪಳಲಿ ಅಂತಿದ್ದಾರೆ, ಸಿಂಹನೃತ್ಯವನ್ನು ಅವರು ಮಾಡ್ತಾರೆ. ಅವರ ಅಣ್ಣ ಆಕ್ಚುಲಿ ಅದಕ್ಕೆ ಕಾರಣ, ಅವರಿಗೆ ಮುಖಾಲ ಮಾಡಿದ್ರು. ಅಲ್ಲಿ ಹೋಗ್ತಾ ಇದ್ದೆ ನಾನು ಬಿಡುವಿನ ಟೈಮಲ್ಲಿ, ಅವ್ರ ಮನೆಗೆ ತುಂಬಾ ಹೋಗ್ತಾ ಇದ್ದೆ. ಅವರು ಮೂರ್ತಿಯನ್ನೆಲ್ಲ ಮಾಡುವಾಗ ನೋಡಿ ಅವ್ರ ಜೊತೆಯಲ್ಲಿ ಕೂತಿ ಹೀಗೆ ಬೇಕು ಅಂತ
ಮತ್ತೆ ನಾನ್ ಮೇಳಕ್ಕಿದ್ದೇನೆ ಅಂತ ಗೊತ್ತಾದ್ಮೇಲೆ ಆ ದೇವಗಂಗೆಯಲ್ಲಿ ಅದೇ ತರ ಪಾತ್ರ ಮಾಡಿದ್ರು. ಅದಕ್ಕೆ ಒಂದು ಮುಖವಾಡ ಸಿದ್ಧ ಮಾಡಿದೆ, ಅದು ಅದಕ್ಕೆ ಕ್ಲಿಕ್ ಆಯ್ತು. ಮತ್ತೆ ಅದಕ್ಕೆ ಒಂದು ತೆರೆ ಒಡ್ಡೊಲಗ, ಅದು ತೆರೆ ಒಡ್ಡೊಲಗ ಹೇಗೆ ಅಂತ ಹೇಳಿದ್ರೆ ಪೂರ್ತಿ ಸಂಪ್ರದಾಯ ಅಂತಲ್ಲ, ಅದು ಕರ್ಕಿಯ ಹನುಮಂತನ ತೆರೆ ಒಡ್ಡೊಲಗ ಅಂತ ಉಂಟು, ಅದನ್ನು ಸ್ವಲ್ಪ ಭಿನ್ನವಾಗಿ ಚಿತ್ರಿಸಿದ್ದಾರೆ. ಹೌದು, ಮಾಡಿದ್ದು. ಹೌದು ಸರ್. ಈಗ ಈಗಿನ ಒಂದು ಪ್ರಸ್ತುತ ಇದರಲ್ಲಿ ಮೇಳಕ್ಕಿದ್ದೀರಾ ಅಥವಾ ಬೇರೆ? ಇಲ್ಲ, ಈಗ ಕಳೆದ ವರ್ಷದಿಂದ ಮೇಳಕ್ಕಿಲ್ಲ, ಬಟ್ ಈ ವರ್ಷ ಕರೀತಾ ಇದ್ದಾರೆ. ಹೋಗುವ ಆಲೋಚನೆ ಇಲ್ಲ ಮೇಳಕ್ಕೆ ಅಂತ, ಕಂಟಿನ್ಯೂ ಮೇಳಕ್ಕಿಲ್ಲ. ಹಾಗಂತ ಮತ್ತೆ ಹವ್ಯಾಸಿಯಾಗಿ ಖಂಡಿತ ವೇಷಗಳನ್ನ ಮಾಡ್ತಾ ಇದ್ದೀನಿ. ಸರ್, ನೀವು ಯುವಕರು, ಈ ಒಬ್ಬ ಯುವಕರಾಗಿ ಈಗಿನ ಯುವ ಪೀಳಿಗೆಗೆ ಯಕ್ಷಗಾನದ ಬಗ್ಗೆ ಏನನ್ನ ಹೇಳಲಿಕ್ಕೆ ಬಯಸ್ತೀರಿ? ಹೇಳುವಷ್ಟು ದೊಡ್ಡವ ನಾನು ಖಂಡಿತ ಅಲ್ಲವೇ ಅಲ್ಲ, ಅದು ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಒಬ್ಬೊಬ್ಬರ ಮನಸ್ಥಿತಿ ಯಕ್ಷಗಾನದ ಕುರಿತಾಗಿ ನಾನು ಒಂದೊಂದು ಮನಸ್ಥಿತಿ, ಅದು ನಾವು ಯಕ್ಷಗಾನದ ಉದಾಹರಣೆ ಕೊಟ್ಟಾಗ ಒಂದು ಮರ ನೋಡಿದ್ರೆ ಒಬ್ಬೊಬ್ಬನಿಗೆ ಒಂದೊಂದು ಕಲ್ಪನೆ ಬರ್ತದೆ ಹೇಳಿದಾಗ ಯಕ್ಷಗಾನ ಅವರ ಕಲ್ಪನೆ ಅದೆಲ್ಲ ಹಿರಿಯರ ಮಾರ್ಗದರ್ಶನವೇ. ಯಾಕೆಂತ ಹೇಳಿದ್ರೆ ಈಗ ಒಂದು ನಿನ್ನೆ ಕೊಂಡದಕುಳಿ ಅವರ ಒಂದು ಸಂದರ್ಶನ ನೋಡಿದೆ, ಅತಿ ಯಕ್ಷಗಾನದ ಬಗ್ಗೆ ಹೇಗೆ ಇರಬೇಕು ಅನ್ನೋದನ್ನ ಅತಿ ಚಂದವಾಗಿ ಅವರು ನಿರೂಪಿಸಿದ್ದಾರೆ. ಅವರು ಅಂತೇಳಿ ಅಲ್ಲ, ಯಕ್ಷಗಾನದ ಹಿರಿಯರು ಕೊಟ್ಟದ್ದೆಲ್ಲ ನಮಗೆ ದಾರಿ, ಅದನ್ನೆಲ್ಲ ಕೇಳಿಕೊಂಡು ನಾವು ಮುಂದುವರಿಬಹುದು ಅಷ್ಟೇ ನಾನು ಹೇಳುದು. ಯಾಕೆಂದ್ರೆ ನಾನು ಮಾಡಿದ್ದೆ ಸರಿ ಅನ್ನೋದೊಂದು ಬೇಡ, ಅದೊಂದು. ಮತ್ತೆ ಯಾರೋ ಒಂದು ಏನೋ ಒಂದು ಈಗ ಯಾಕೆಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಒಬ್ಬ ಕಮೆಂಟ್ ಹಾಕ್ತಾನೆ, ನಮ್ಮ ಬಗ್ಗೆ ಅವನು ತಪ್ಪು ಅಭಿಪ್ರಾಯ ಹಾಕಿದ್ರು, ಅದನ್ನ ನಾವು ಖಂಡಿಸ್ಲಿಕ್ಕೆ ಹೋಗ್ಬಾರ್ದು ಅಂತ. ಯಾಕೆಂದ್ರೆ ಅವ ಯಾಕೆ ಹಾಕಿದ ಅಂತ ಇನ್ನೊಂದು ಕಡೆಯಿಂದ ಯೋಚನೆ ಮಾಡೋದಕ್ಕೆ ತೊಡಗಿದ್ರೆ ಬೇಕಾದ್ರೆ ಅವ ತಪ್ಪೇ ಹಾಕಿರ್ಲಿ, ಅವ ಯಾವ ಮನಸ್ಥಿತಿಯಲ್ಲಿ ಮಾಡಿದ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಷ್ಟೇ. ಅದು ಮಾಡಿಕೊಂಡು ಹೋದ್ರೆ ನಾವು ಅವ್ರ ಜೊತೆ ಸಂಬಂಧವನ್ನು ಒಳ್ಳೆ ರೀತಿಯಲ್ಲಿ ಗಟ್ಟಿಪಡಿಸಿಕೊಳ್ಬಹುದು. ಅದು ಯಾವ ರೀತಿ ಉದ್ವಿಗ್ನವೂ ಆಗುದಿಲ್ಲ, ಏನೂ ಆಗುದಿಲ್ಲ ಅಂತ ನನ್ನ ಭಾವನೆ. ಸರ್, ಈ ಯಕ್ಷ ಸಂದರ್ಶನ ಈಗಾಗಲೇ ನಾವು ಉತ್ತರ ಕನ್ನಡ ಜಿಲ್ಲೆ ಹಲವಾರು ಕಡೆಯಲ್ಲಿ ಮಾಡಿದ್ದೇವೆ, ಕುಂದಾಪುರ ತಾಲೂಕಿನಲ್ಲಿ ಮಾಡ್ತಿದ್ದೇವೆ. ಮತ್ತೆ ಕೇವಲ ಮೇಳದ ಕಲಾವಿದರಲ್ಲದೆ ಹವ್ಯಾಸಿ ಕಲಾವಿದರು, ಪ್ರಸಾದನ ಕಲಾವಿದರು ಎಲ್ಲರದ್ದು ಮಾಡ್ತಾ ಇದ್ದೇವೆ. ಸರ್, ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡ್ಬೇಕು ತಾವು. ಒಳ್ಳೆಯ ವಿಚಾರ. ಯಾಕೆಂದ್ರೆ ಯಕ್ಷಗಾನದಲ್ಲಿ ಅದೆಷ್ಟು ತೆರೆಮರೆಯವರಿದ್ದಾರೆ. ಈಗ ನಾನು ಅಂತೇಳಿ ಅಲ್ಲ, ನಾನು ನಿಜವಾಗಿ ಸಂದರ್ಶನಕ್ಕೆ ಬರುವಂತ ವ್ಯಕ್ತಿ ಅಲ್ಲ, ಆದ್ರೂ ನನ್ನ ಮಾಡಿದ್ದೀರಿ, ಬಹಳ ಸಂತೋಷ. ಅದೆಷ್ಟು ಹಿರಿಯ ಎಲ್ಲೋ ತೆರೆಮರೆಯಲ್ಲಿರುವಂತವರಿದ್ದಾರೆ, ಅಂತವರನ್ನ ಮುಂದೆ ತಂದ್ರೆ ಮುಂದಿನ ಹೇಳಿದ್ರೆ ಯುವ ಪೀಳಿಗೆಗೆ ಮಾರ್ಗದರ್ಶನ. ಅದೇ ನಿಜವಾಗಿ ಯಕ್ಷಗಾನದ ಒಂದು ದಾಖಲಾತಿಯೇ ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನ. ಯಾಕೆಂದ್ರೆ ಒಂದು ಗಂಟೆ ಒಬ್ಬ ವ್ಯಕ್ತಿ ಮಾತಾಡಿದ್ರೆ ಒಂದು ಶಬ್ದವಾದ್ರೂ ಅದರಲ್ಲಿ ನಾವು ತಿಳಿದುಕೊಳ್ಳಬೇಕಾದಿರ್ತದೆ. ಏನು ಕನಿಷ್ಠ ಹೇಳಿದ್ರು ಒಂದು ಶಬ್ದವಾದ್ರೂ ಇರ್ತದೆ, ಯಾರಲ್ಲಿ ಆದ್ರೂ ಹಾಗೆ ಅಂತೆ. ಯಾಕೆಂದ್ರೆ ಬೀಸುವ ಗಾಳಿಯಲ್ಲಿಯೂ ನಾವು ಏನ್ ತಿಳಿಬೇಕು ಅಂತ ಉಂಟು, ಬಿಸಿಲಲ್ಲಿ ಉಂಟು, ಪ್ರತಿಯೊಂದರಲ್ಲಿ ಉಂಟು ಅಂತ ಹೇಳಿದ್ರು. ಹಾಗಾಗಿ ಅತ್ಯಂತ ಸುತ್ತರಿಯವಾದಂತಹ ಕಾರ್ಯಕ್ರಮ, ಒಳ್ಳೇದಾಗಲಿ. ತುಂಬಾ ಸಂತೋಷ ಆಯ್ತು ಸರ್. ಯಾಕಂದ್ರೆ ನಿಮ್ಮ ವೇಷವನ್ನು ಕೂಡ ನಾನು ನೋಡಿದ್ದೇನೆ, ಅಂದ್ರೆ ನಿಮ್ದೊಂದು ಸಂದರ್ಶನ ಮಾಡುವಂತ ಒಂದು ಭಾಗ್ಯ ಇವತ್ತು ಒದಗಿ ಬಂತು. ಮತ್ತೆ ಹಲವಾರು ವಿಷಯಗಳನ್ನು ನೀವು ನಡೆದು ಬಂದಂತಹ ಯಾವ ರೀತಿಯಲ್ಲಿ ಯಕ್ಷಗಾನದಲ್ಲಿ ನೀವು ಬೇರೆ ಬೇರೆ ಮೇಳದಲ್ಲಿ ತಿರುಗಾಟ ಮಾಡಿದೆ ಎಂಬುದನ್ನ ನಮಗೆ ಹಾಗೆ ವೀಕ್ಷಕರಿಗೂ ಕೂಡ ಹೇಳಿದ್ದೀರಿ. ತಮಗೆ ಹಾಗೆ ತಮ್ಮ ಕುಟುಂಬಕ್ಕೆ ದೇವರು ಆಯುಷ್ಯ ನೀಡಲಿ, ಇನ್ನಷ್ಟು ಕೀರ್ತಿ ಪ್ರಶಸ್ತಿಗಳು ಈ ಕ್ಷೇತ್ರದಲ್ಲಿ ತಮಗೆ ಲಭಿಸಿದೆ ಅಂತ ದೇವರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಮಾತನಾಡೋದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು. ಧನ್ಯವಾದ. ಯಾವ ರೀತಿಯಾಗಿ ಶ್ರೀಯುತ ಆನಂದ್ ಭಟ್ ಕೆಕ್ಕಾರಿಯವರ ಯಕ್ಷಗಾನದ ಯಾನ ಎಂಬುದು ನಡೆದು ಬಂತು ಎಂಬುದಾಗಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಹಾಗೆ ಹಳೆಯ ಸಂದರ್ಶನದ ವಿಡಿಯೋಗಳನ್ನು ನೋಡಲಿಕ್ಕೆ ನೀವು ಚಾನಲ್ ಪ್ಲೇಲಿಸ್ಟ್ನಲ್ಲಿ ಹೋಗಿ ಕೂಡ ನೋಡ್ಬೋದು. ಮತ್ತು ಮೇಲಿನ ಐ ಬಟನನ್ನು ಕ್ಲಿಕ್ ಮಾಡಿ ಕೂಡ ತಾವು ಅದನ್ನು ನೋಡ್ಬೋದು. ಮತ್ತು ತಮಗೆ ತಿಳಿದಂಥ ಯಾರಾದರೂ ಸ್ಥಳೀಯ ಯಕ್ಷಗಾನ ಕಲಾವಿದರುಗಳಿದ್ದರೆ ಅವರ ಹೆಸರು ಮತ್ತು ಭಾವಚಿತ್ರ ಸಮೇತ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಏನಾದರೂ ಸಜೆಷನ್ಸ್ಗಳಿದ್ರೂ ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ನಾನು ನಿಮ್ಮ ಪ್ರೀತಿಯ ಸುಬ್ರಹ್ಮಣ್ಯ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋದಲ್ಲಿ ಇನ್ನೊಬ್ಬ ಯಕ್ಷ ಅತಿಥಿಯ ಒಟ್ಟಿಗೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು. ಯಕ್ಷಗಾನ ಗೆಲ್ಲಿ.